ವಾವ್. ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತಲ್ಲ ಇದು. ಹಾ. ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಇವತ್ತು? ಇವತ್ತು ಮಾವಿನ ಹಣ್ಣಿನ ಸಾಂಬಾರ್. ಏನೇನು ಇಂಗ್ರೀಡಿಯೆಂಟ್ಸ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀರಾ. ಏನೇನು ಇಂಗ್ರೀಡಿಯೆಂಟ್ಸ್ ಹೇಳ್ಬೋದಾ? ಇದಕ್ಕೆ ಮಾವಿನ ಹಣ್ಣು ಬೇಕು, ಹ್ಮ್. ಮತ್ತೆ ಬೆಲ್ಲ ರುಚಿಗೆ ತಕ್ಕಷ್ಟು, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹ್ಮ್. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ, ಇದು ಗರಂ ಮಸಾಲ ಮನೆಯದು, ಯಾವ್ದಾದ್ರು ಮಸಾಲ ಹಾಕೋಬಹುದು ಹೊರಗಡೆದು, ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ. ಇವಾಗ ನಾವು ಹಣ್ಣನ್ನ ತೊಳೆದಾಗ್ಲೇ ಹಿಂದಿಲ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಣ್ಣನ್ನು ಬಿಡಿಸ್ಕೊಳ್ಳೋಣ. ಸಿಪ್ಪೆಲ್ಲ ಬಿಡಿಸ್ಕೊಂಡು ಇದರ ಪಲ್ಪ್ ತೆಗಿಬೇಕು, ಅಂದ್ರೆ ಇದ್ರದ್ದು ರಸ ತೆಗಿಬೇಕು. ಓಕೆ. ವಾವ್, ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾವಿನ ಹಣ್ಣು ರೆಸಿಪಿಸ್ಗಳೇ ಬಹಳ. ಹೌದು, ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಹೆಲ್ತ್ಗೆ ತುಂಬಾ ಒಳ್ಳೇದು, ಅಂಡ್ ಸ್ಕಿನ್ನಿಗೂ ತುಂಬಾ ಒಳ್ಳೇದು ಅಂತಾರೆ. ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಇತ್ತು ಅಂದ್ರೆ ಜಾಸ್ತಿ ಊಟ ಸೇರುತ್ತೆ, ಊಟ ಚೆನ್ನಾಗಿ ಸೇರುತ್ತೆ. ಸಿಪ್ಪೆನೂ ತೊಳೆದು ಹಾಕ್ಬಿಡ್ತೀರಲ್ವಾ? ಯಾಕಂದ್ರೆ ಇರುತ್ತಲ್ಲ ತುಂಬಾ ಹಣ್ಣಿನ ಅಂಶ ಇರುತ್ತೆ. ಇವಾಗ ಮಾಡೋಣ. ರಸ ರೆಡಿ ಆಗಿದೆ, ಒಗ್ಗರಣೆ ಹಾಕೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಆಲ್ರೆಡಿ ಬಿಸಿ ಆಗಿದೆ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕಿದ್ದೀನಿ. ಈಗ ಜೀರಿಗೆ ಸಾಸಿವೆ ಹಾಕ್ಸಿದ್ದೀನಿ. ಕ್ವಾಂಟಿಟಿ ಎಷ್ಟು ಹಾಕಿದ್ರಿ? 2 ಸ್ಪೂನ್, 1 ಸ್ಪೂನ್ ಇಲ್ಲ, ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇನ್ನೊಂದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಸೊಪ್ಪು ಹಾಕಬಾರ್ದು, ಯಾಕಂದ್ರೆ ಮಾವಿನ ಹಣ್ಣಿಂದ ಘಮ ಬರಲ್ಲ. ಈರುಳ್ಳಿ ಹಾಕೊಂಡ್ರಾ? ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಬಾಡ್ದಾದ್ಮೇಲೆ ಈಗ ಮಾವಿನ ಹಣ್ಣಿಂದು ಸ್ವಲ್ಪ ಈಗ ರಸ ಹಾಕೊಂಡು. ಈಗ ಮಾವಿನ ಹಣ್ಣಿನ ರಸ ಎಲ್ಲ ಮಾಡ್ಕೊಂಡಿದ್ದು ಹಾಕಿದ್ರಿ ಅಲ್ಲ? ಹಾಕಾಯ್ತು. ಈಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ. ಅರ್ಶಿನ ಬೇಕು ಅಂತಿಲ್ಲ ಅನ್ಸುತ್ತೆ, ಇದಕ್ಕೆ ಸ್ವಲ್ಪ ಸಾಕು. ಬೇಕಂದ್ರೆ ಹಾಕೋಬಹುದು, ಪರಿಮಳಕ್ಕೆ ಹಾಕ್ಬೇಕಷ್ಟೇ, ಕಲರ್ ಅಂತ ಕನ್ಸಿಡರ್ ಆಗಲ್ಲ. ಕಲರ್ ಇರಲ್ಲ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದು ನಿಮಗೆ ಖಾರ ಹೇಗೆ ಬೇಕು ಅದ್ರ ಮೇಲೆ. ನಾನೊಂದು 2 ಸ್ಪೂನ್ ಹಾಕೊಂಡಿದ್ದೀನಿ. ಬೆಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಹಣ್ಣು ಹುಳಿ ಇದ್ರೆ ಮಾತ್ರ? ಹುಳಿ ಇದ್ರೆ ಮಾತ್ರ. ಹಣ್ಣು ಸಿಹಿ ಇದ್ರೆ ಅದರ ಅವಶ್ಯಕತೆ ಏನಿಲ್ಲ. ಹಣ್ಣು ತುಂಬಾ ಹುಳಿದ್ದಾಗ ಬೆಲ್ಲ ಬೇಕಾಗುತ್ತೆ. ಇದು ನನ್ನ ಕೊತ್ತಂಬರಿ ಪುಡಿ, ಧನಿಯಾ ಪೌಡರ್ ಮತ್ತೆ ಗರಂ ಮಸಾಲ. ಇದು ನಾವು ಮನೇಲೆ ಮಾಡಿದ್ದು, ಬೇಕು ಔಟ್ ಸೈಡ್ ಕೂಡ ಹಾಕೋಬಹುದು. ಇವಾಗ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಈ ಹಣ್ಣು ಟೇಸ್ಟ್ ನೋಡಿದ್ರಾ? ಹುಳಿ ಇತ್ತ, ಸ್ವೀಟ್ ಇತ್ತ? ಅಂದ್ರೆ ಈಗ ಎಲ್ಲ ರಸ ಆದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ಏನಾದ್ರೂ ಸಿಹಿ ಇತ್ತಂದ್ರೆ ಬೆಲ್ಲನ ಕಡಿಮೆ ಹಾಕಿ, ಇಲ್ಲ ಅಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ನೋಡ್ಕೊಂಡು ಹಾಕ್ಬೇಕು. ಹುಳಿ ಇದ್ರೆ ಕಡಿಮೆ, ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಇದು ಮೀಡಿಯಂ ಇದೆ, ಒಂದಿಷ್ಟು ಹಾಕ್ತಾ ಇದ್ದೇನೆ ಬೆಲ್ಲ, ಯಾಕಂದ್ರೆ ಇದು ಸ್ವಲ್ಪ ಸಾಧಾರಣ ಇತ್ತು, ಅಂದ್ರೆ ಇಷ್ಟು ಹುಳಿ ಜಾಸ್ತಿನೂ ಇರ್ಲಿಲ್ಲ, ಸಿಹಿ ಕೂಡ ಜಾಸ್ತಿ ಇರ್ಲಿಲ್ಲ, ಸೊ ಇದಕ್ಕೋಸ್ಕರ. ಇವಾಗ ಸ್ವಲ್ಪ ನೀರ್ ಹಾಕೋತಾ ಇದ್ದೇನೆ ಸಾಂಬಾರಿಗೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಹುದಲ್ವಾ? ತುಂಬಾ ತಿಳು ಆದ್ರೆ ಅದು ರುಚಿ ಬರಲ್ಲ, ತುಂಬಾ ತಿಕ್ಕಾದ್ರೆ ಅದು ಸಾಂಬಾರ್ ಆಗಲ್ಲ. ಚೆನ್ನಾಗಿ ಕುದಿಬೇಕಲ್ವಾ? ಗೊಟ್ಟನ ಹಾಕಿರ್ತೀರಾ? ಗೊಟ್ಟ ಸಮೇತನೇ ರುಚಿ ಬಹಳ. ವಾವ್, ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ.